ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚುರುಮುರಿ ಉಂಡೆ, ಮಂಡಕ್ಕಿ ಉಂಡೆ. ವೆಲ್ಕಮ್ ಬ್ಯಾಕ್ ಟು ಹೊನ್ನಾವರ ರೆಸಿಪೀಸ್. ಚುರುಮುರಿ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಚುರುಮುರಿನ ತೆಗೆದುಕೊಂಡಿದ್ದೀನಿ. ಅಂದಾಜು 100 ಗ್ರಾಮ್ ಇದೆ. ಇದಕ್ಕೆ ನಾನು 200 ಗ್ರಾಮ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಗೋಡಂಬಿ, ಇಲ್ಲಿ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ. ಹಾಗೆಯೇ ನೀರು. ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಲ್ಲನ ಕಾಯಿಸ್ಕೊಳ್ತೀನಿ. ನೀವು ಬೆಲ್ಲ ಬೇಕಾದರೆ ಸೋದಿಸ್ಕೊಳ್ಬೋದು, ಅಷ್ಟೊಂದು ಕ್ಲೀನಾಗಿಲ್ಲ ಅಂತಂದಾಗ ಬೆಲ್ಲನ ನೀವು ಸೋದಿಸ್ಬಿಟ್ಟು ಈ ಚುರುಮುರಿ ಉಂಡೆ ಮಾಡ್ಬೋದು. ನಾನಿಲ್ಲಿ ಸೋದಿಸ್ಕೊಳ್ತಾ ಇಲ್ಲ, ಆದಷ್ಟು ಸ್ವಲ್ಪ ಕ್ಲೀನಾಗಿರುವಂಥ ಬೆಲ್ಲನೇ ತೆಗೆದುಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ ಬೆಲ್ಲ ಕರಗೋದಕ್ಕೋಸ್ಕರ. ಈ ಚುರುಮುರಿ ಉಂಡೆ ಮಕ್ಕಳಿಗೆಲ್ಲ ಮನೆಯಲ್ಲೇ ನಾವು ಮಾಡಿಕೊಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 5 ನಿಮಿಷದಲ್ಲೆಲ್ಲನೂ ಕೂಡ ಈ ಚುರುಮುರಿ ಉಂಡೆ ಮಾಡ್ಬೋದು. ಇವಾಗ ನಾನು ಈ ರೀತಿ ಬೆಲ್ಲನ ಕರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಂಟಿತ್ತು, ಗಡ್ಡೆ ಥರ ಇತ್ತು, ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲ ಕರಗಿದೆ, ಬೆಲ್ಲದ ಚೂರು ಇತ್ತಲ್ವ, ಬೆಲ್ಲ ಎಲ್ಲನೂ ಕೂಡ ಪೂರ್ತಿಯಾಗಿ ಕರಗಿದೆ. ಈ ರೀತಿ ಬಬಲ್ಸ್ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಪಾಕ ಬೇಡ ಅಂತಂದರೆ ಹಾಗೇನೂ ಕೂಡ ಹಾಕಿಬಿಟ್ಟು ಮಾಡ್ಬೋದು. ನಾನಿಲ್ಲಿ ಪಾಕ ತರಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಲೋಟದಲ್ಲಿ ನೀರನ್ನು ಹಾಕಿದ್ದೀನಿ. ಅದಕ್ಕೆ ಇವಾಗ ನಾನು ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ನೋಡಿ ತಳಕ್ಕೆ ಕೂತಿದೆ, ನೀರಲ್ಲಿ ಹರಡ್ಕೊಂಡಿಲ್ಲ. ಈ ರೀತಿ ನಮಗೆ ಉಂಡೆ ಕಟ್ಟೋದಕ್ಕೂ ಕೂಡ ಈ ಬೆಲ್ಲ ಬರುತ್ತೆ. ಇಷ್ಟ ಆದರೆ ಸಾಕು, ಪಾಕ ಬಂದಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಚುರುಮುರಿನ ಆ್ಯಡ್ ಮಾಡ್ತೀನಿ. ಏಲಕ್ಕಿ ಹಾಕ್ತಾ ಇದ್ದೀನಿ, ಇಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಚುರುಮುರಿನ ಹಾಕ್ತಾ ಇದ್ದೀನಿ. ಈ ಚುರುಮುರಿನ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಿ. ನಾನು ತೆಗೆದುಕೊಂಡಂಥ ಚುರುಮುರಿ ತುಂಬ ಗರಿಯಾಗಿತ್ತು, ಹಾಗಾಗಿ ನಾನು ಖಾಲಿ ಒಂದು ಪಾತ್ರೆಯಲ್ಲಿ ಹುರ್ಕೊಂಡಿಲ್ಲ. ಸ್ವಲ್ಪ ಅಷ್ಟೊಂದು ಗರಿ ಆಗಿಲ್ಲ ಅಂತಂದರೆ ನೀವು ಮುಂಚೆನೇ ಸ್ವಲ್ಪ ಖಾಲಿ ಪಾತ್ರೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಚಿಕ್ಕ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ನಾನು ತೆಗೆದುಕೊಂಡಂಥ ಚುರುಮುರಿ ಗರಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಹುರ್ಕೊಂಡಿಲ್ಲ. ಇವಾಗ ನಾನು ಸ್ವಲ್ಪ ಒಂದು 5 ನಿಮಿಷ ಕೂಲಾಗೋದಕ್ಕೆ ಬಿಟ್ಟಿದ್ದೆ. ಕೂಲಾದಮೇಲೆ ಈ ರೀತಿ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಈ ರೀತಿ ಉಂಡೆ ಕಟ್ಟಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದೆ ಅಲ್ವಾ, ಹಾಗಾಗಿ ಉಂಡೆ ಕಟ್ಟೋದಕ್ಕಾಗ್ತಾ ಇಲ್ಲ, ಕೈ ಸುಡ್ತಾ ಇದೆ ಅಷ್ಟೇ. ತೀರಾ ಆರೋದಕ್ಕೆ ಬಿಟ್ಟರೆ ಇಲ್ಲಿ ನಮಗೆ ಚುರುಮುರಿ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಕಟ್ಕೊಳ್ಬೇಕಾಗುತ್ತೆ. ತೀರಾ ಬಿಸಿ ಆರಿದ ಮೇಲೂ ಕೂಡ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷದಲ್ಲೆಲ್ಲನೂ ಕೂಡ ಈ ಚುರುಮುರಿ ಉಂಡೆ ರೆಡಿ ಮಾಡ್ಬೋದು. ಹೇಗನ್ನಿಸ್ತು ಇವತ್ತಿನ ಚುರುಮುರಿ ಉಂಡೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೂ ಕೂಡ ಇಷ್ಟವಾಗುವಂಥ ರೆಸಿಪಿ ಇದು. ತುಂಬ ಸಿಂಪಲ್ ಆದ ರೆಸಿಪಿ. ಮಧ್ಯಾಹ್ನ ಟೀ ಜೊತೆ ಎಲ್ಲನೂ ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.